ಏನ್ ಸರ್ಪ್ರೈಸ್ ತಗೊಂಬರೋಣ ಅಂತ ನೋಡೋಣ ಬನ್ನಿ. ಯಾವ್ದು ನೆನ್ಪು ಬರುತ್ತೆ ಗೊತ್ತಾ? ಬೇರೆ ಕೊಡ್ಸಿದ್ರೆ ಇಲ್ಲೊಬ್ರು ಗಾಡಿ ಹಿಡ್ಕೊಂಡು ಹೋಗ್ತವ್ರೆ, ಹೋಗ್ತಾನೆ ಅವ್ರೆ. ಕ್ಯಾಪ್ ಕೊಡಬಾರ್ದು. ಒಂದು ಆಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾಸ್ ಬ್ಲಾಗ್. ನಾವಿಬ್ರು ಹೇಮಾ ಬ್ಲಾಗಲ್ಲಿ ಏನು ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀರಾ? ಇವತ್ತು ಹೇಮಾಗ್ ನಾವು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀವಿ. ಏನು ಸರ್ಪ್ರೈಸು ಅಂತ ಅಂದರೆ ಈ ವಿಡಿಯೋನ ಫುಲ್ ನೋಡಿ. ಇವಾಗ ಹೇಮಾ ಮನೆಗೆ ಹೋಗೋಣ, ಅವಳು ಎಷ್ಟು ಸರ್ಪ್ರೈಸ್ ಆಗ್ತಾಳೆ ಅಂತ ನೋಡೋಣ ಬನ್ನಿ. ಏ ಸುಬಿ ಹಂಗೆ ಜಂಕ್ ಹೋಗ್ತೀನಿ ಕಣ, ನೋಡ ಗಾಯ್ಸ್, ಇವಾಗ ಹೇಮಾಗೆ ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತ ಕೇಕ್ ತಗೊಂಬರಕ್ಕೆ ಹೋಗ್ತಾ ಇದೀವಿ. ಇಲ್ಲೇ ಮನೆ ಹತ್ರ ಅಮ್ಮಸ್ ಪೇಸ್ಟ್ರೀಸ್ ಇದೆ, ಸೊ ಅಲ್ಲಿ ಹೋಗ್ಬಿಟ್ಟು ಕೇಕ್ ತಗೊಂಬರೋಣ ಅಂತ. ಸೊ ಕೇಕ್ ತೊಗೊಂಡ್ಮೇಲೆ ಸಿಗ್ತೀವಿ ಬನ್ನಿ. ಈ ಪೈನಾಪಲ್ ಕೇಕ್ ಸೆಲೆಕ್ಟ್ ಮಾಡಿದ್ದೀವಿ, ಸೊ ಇದನ್ನು ತಗೊಂತಾ ಇದ್ದೀವಿ. ಸಿಂಗಲ್ ಪೀಸ್ ಯಾವ್ದು ನೋಡೋಣ. ಓಕೆ, ನಾವು ಸಿಂಗಲ್ ಪೀಸ್ಗೆ ನಾವು ಗ್ಯಾಲಕ್ಸಿ ಚೂಸ್ ಮಾಡಿದ್ದೀವಿ. 80 rupees ಇದೆ. ಸೊ ಸ್ಪಾರ್ಕಲ್ ಈ ಕೇಕ್ ತೊಗೊಂಬಂದಿದ್ದೀವಿ. ಸೊ ಇವಾಗ ಹೇಮಾ ಮನೆಗೆ ಹೋಗೋಣ, ಅವಳ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಲೆಟ್ಸ್ ಗೋ. ಸೊ ಗಾಯ್ಸ್, ಇವಾಗ ನಾವು ಹೇಮಾ ಮನೆಗೆ ರೀಚ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಎಲ್ಲಿ ನೀನು? ಹಾಂ, ಮೇಲೆ ಸೆಕೆಂಡ್ ಫ್ಲೋರ್ ನಡ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. Meanwhile, ನಾವು ತಂದಿರೋದು ಈ ಚಿಕ್ಕ ಕೇಕ್ ಮಾತ್ರ. ಅವಳಿಗೆ ಇವಾಗ ಕಟ್ ಮಾಡಿಸ್ತಾ ಇದ್ದೀವಿ. ದೊಡ್ಡ ಕೇಕ್ ಅವಳಿಂದ ನೋಡಿಲ್ಲ. ಸೊ ಅವ್ಳು ಬೇಗ ಬಂದಿದ ತಕ್ಷಣ ಇದನ್ನು ಕಟ್ ಮಾಡಿಸಿ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ಸ್ವಲ್ಪ ಇವ್ರಿ ಬ್ರ್ಯಾಕೆಟ್ ಬಂದಿದ್ದಾರೆ. ಆಗಲ್ಲ ಬಾ ಅಮ್ಮ, ಆಫ್ ಮಾಡಿದೀನಿ. ಆಫ್ ಮಾಡಿದೆ ಬಾ. ಓಡ್ತವ್ರು ನೋಡಿ ಗಾಯ್ಸ್, ಓಡೋದ್ರು. ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಶುಭಲಕ್ಷ್ಮಿ ಬಂದ್ಲಪ್ಪ. ನಮಸ್ಕಾರ ಗಾಯ್ಸ್. ನೋಡಿ ನಾವು ಓಕೆ ಗೈಸ್, ಬಡವ್ರ ಮಕ್ಕಳು ಅಮ್ಮಸ್ ಪೇಸ್ಟ್ರಿಯಿಂದನೇ ತರೋದು ಗೈಸ್, ಏನು ಮಾಡ್ಲಿಕ್ಕಾಗಲ್ಲ. ನಾನು ಬಡವ, ನೊಂದಿದ್ದೇನೆ. ಎಷ್ಟದು? ನಾವು ಎಷ್ಟು 100 rupees ಅಲ್ಲ. ಓಕೆ ವೇಟ್, ಇದು ಫಸ್ಟ್ ಏನಕ್ಕೆ? ಕಂಗ್ರ್ಯಾಚುಲೇಷನ್. ನಮ್ಮ ಅಕ್ಕ ಬಂದ್ರು, ಅಕ್ಕ ಇವರು ಒಂದು ಕವಿತಾ ಅಕ್ಕ ಅಂತ. ಕವಿತಾ ನಡಿ. ನನಗೆ ಮೋಸ್ಟ್ ಆಫ್ ದಿ ಟೈಮ್ಸ್ ಅರ್ಧ ಪಾಪ ಹೆಲ್ಪ್ ಮಾಡೋದಕ್ಕೆ ಇವರೇ ಹೆಲ್ಪ್ ಮಾಡೋದು. ವಾವ್, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆರ್ಡರ್ಸ್ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ಅಕ್ಕನ ಹೆಲ್ಪ್ ಮಾಡೋದು. ಸೊ ಏನಕ್ಕೆ ಬಂದ್ರು ಅಂತ ಕೇಳಿ ಅಕ್ಕ. ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನಾನು ಬಡವ, ನೊಂದಿದ್ದೇನೆ. ಪೀಸ್ ಅಲ್ಲ, ಸ್ಪೂನು. ಕುಡ್ದಿದ್ಯಾ ಆಂಟಿ? ನಿಮ್ ಮಗಳು ನನ್ಗೆ ವಯಸ್ಸಾಗಿಲ್ಲ. ಇವ್ರು ಮಾಡೋದಿಲ್ಲ, ನಂಗೆ ಭಯ ಆಗ್ತಿದೆ. ಕಾಲ್ ಚೆನ್ನಾಗೈತೆ. ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು, ಎದ್ದು ಓಡಾಡೋಕ್ ಆಗ್ತಿಲ್ಲ. ಹ್ಯಾಪಿ ಬರ್ತ್ಡೇ ಟು. ನಂಗೆ ಸೀರಿಯಸ್ಲಿ ಹೆಂಗ ಅನಿಸ್ತಿದೆ ಅಂದ್ರೆ, ವಯಸ್ಸಾದವ್ರನ್ನ ಚೇರಲ್ಲಿ ಕೂರಿಸಿ ಪಾಪ ಹೋದ್ರೆ ಹೋಗ್ಲಿ, ಏನೋ ಒಂದ್ ಕೇಕ್ ಪೀಸ್ ಕೊಟ್ಟು ಕಳ್ಸೋಣ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಮಾತಾಡಕ್ಕಾದ್ರೂ ಬಿಡೆ. ಏನು ಆಂಟಿ ಕ್ಯಾಮ್ರಾದಲ್ಲಿ ಬರಲ್ವಂತೆ.
ಸುಮ್ಮನೆ ತಮಾಷೆಗೋಸ್ಕರ ಮಾಡಿದ್ದದು. ಇದು ಆಕ್ಚುಲ್ ಕೇಕ್, ಇದು ಕೇಕ್. ಸೊ ಲೆಟ್ಸ್ ಗೋ ಸರ್ಪ್ರೈಸರ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನ್ಗೆ 10K ಆಗಿರೋದು ಫಾಲೋವರ್ಸ್. ನಮ್ಮಮ್ಮ ಕ್ಯಾಮ್ರಾ ಮುಂದೆ ಬರಲ್ಲ. ಮೇನ್ ನಮ್ಮಮ್ಮನೇ ಫಸ್ಟ್ ನಂಗೆ ಕೆಲ್ಸದವ್ರು ಯಾರು ಇಲ್ದಿರೋವಾಗ ಇವಾಗ ಬಂದಿರೋದಕ್ಕ. ಬಟ್ ಫಸ್ಟ್ ಇಂದನು ಇಲ್ಲಿ ತನಕ ನಮ್ಮಮ್ಮನೇ ಮಾಡಿದ್ರು ಜೊತೆಗೆ. ಪಾಪ ಆಪರೇಷನ್ ಆಗೈತೆ, ಅದೆಲ್ಲ ತಡ್ಕೊಂಡು ನನ್ನ ಜೊತೆ ಕುತ್ಕೊಂಡು ಕಾಮಾಗಿ ಮಾಡಿ ಎಷ್ಟೊಂದ್ ಸತಿ ರೇಗಾಡಿದೀನಿ. ನಮ್ಮಮ್ಮ ಕ್ಯಾಮ್ರಾ ಮುಂದೆ ಬರಲ್ಲ. ಅಮ್ಮ ನೆಕ್ಸ್ಟ್ ಸಂಸ್ಕೃತ ಬರುತ್ತೆ, ನಂಗೆ ಕರೆಯಲ್ಲ. ರಾವಣ ಕಂದ ರಾವಣ. ಇನ್ನು ವಿಡಿಯೋ ಹೇಗ್ ಮಾಡಿದಾರೆ ಅಂತ ನಂಗೆ ಗೊತ್ತಿಲ್ಲ. ಸುಮ್ನೆ ಮಾತಾಡಲ್ಲ ಇವರು, ನನಗೆ ಗೊತ್ತಿಲ್ಲ ಏನೋ ಮಾಡೋರೆ. ಆಕ್ಚುಲಿ ಏಮಾಗೆ ಸರ್ಪ್ರೈಸ್ ಕೊಡ್ಬೇಕು. ಏನ್ ಸರ್ಪ್ರೈಸು? ಯಾರೋ ಬಂದ್ರು. ಮರ್ತೋಯ್ತು ಭಾಗ್ಯ. ಈ ಬ್ಲಾಗ್ ಐ ಮೀನ್ ಅನ್ಕೊಂತಿದ್ದೀರಾ? ಏಮಾಗೆ ಸರ್ಪ್ರೈಸ್ ಕೊಡ್ಬೇಕು. ಏನ್ ಸರ್ಪ್ರೈಸ್ ಗೊತ್ತಾ? ಏನದು ಸರ್ಪ್ರೈಸ್? ಅದೇ ಸರ್ಪ್ರೈಸ್ ಅಂತ. ನಾ ಇಬ್ರು ಏನ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀರಾ? ಆಮೇಲೆ ಅನ್ಕೊಂಡಿದ್ದೀರಾ ಅಲ್ಲ, ಏನ್ ಮಾಡ್ತಿದ್ದೀರಿ ಅಂತ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಬನ್ನಿ ವಿಡಿಯೋ ಹಂಗೆ ಕಂಟಿನ್ಯೂ ಆಗುತ್ತೆ ಗೈಸ್. ಎಲ್ರು ನಮ್ಮ ಅಡ್ಡದಲ್ಲಿ ಮೀಟ್ ಆಗೋಣ ಬನ್ನಿ. ಹಿಂಗೆ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಹೋಗ್ಬಾ ಗೈಸ್, ಇಲ್ಲಿ ನೋಡಿ ಯಾರೋ ಹೊಸಬ್ರು ಬಂದ್ಬಿಟ್ಟಾರೆ. ಆಕ್ಚುಲಿ ಕೇಬಲ್ ಇಲ್ಲ ಐತೆ, ಅವಳೊಬ್ಳೆ ಮಾತಾಡ್. ಏನೋ ದಾರಿ ತಪ್ಪ ಬಂದ್ಬಿಟ್ಟಿದೀವಿ. ಓ, ಜೊತೆಗೆ ಯಾರ್ಯಾರು ಕರ್ಕೊಂಡ್ ಬಂದ್ಬಿಟ್ಟಿದೀರಾ? ಇವತ್ತು ಇವ್ರು ಎಷ್ಟು ಹೈಪ್ ಅಲ್ಲಿ ಇದ್ದಾರೆ ಅಂತಂದ್ರೆ ಏನ್ ಹೈಪು ಇಲ್ಲಪ್ಪ. ಒಂದ್ ನಿಮಿಷ. ಎಲ್ರು ಇವ್ರ ಟ್ರೀಟ್ ಅಂತ ಅಂದಿದ ತಕ್ಷಣ ಕರ್ಕೊಂಡ್ ಬಂದಿರೋದು ನಮ್ಮ ಅಡ್ಡಕ್ಕೆ. ನಮ್ಮ ಅಡ್ಡ ಒಂದ್ಸತಿ ಹಂಗ್ ಹೋಗಿ ಹಂಗ್ ನೋಡ್ಕೊಂಡ್ ಬಂದ್ಬಿಡಿ ಹೇಳ್ತೀನಿ. ಅಷ್ಟೇ ಏನ್ ತೋರಿಸ್ಲಿ? ಏನಿದು? ಇದು ಮೈಸೂರು. ನಂಗೆ ಇವ್ರು ನೋಡಿದಾಗ ಯಾವ್ದು ನೆನ್ಪು ಬರುತ್ತೆ ಗೊತ್ತಾ? ಏನು ಇಲ್ಲ, ಡೋಲೋ 650 ಮಾತ್ರ, ಒಂದ್ ರಾಗಿ ಮತ್ತೆ. ಸೀರಿಯಸ್ಲಿ ಇವ್ರು ಹಂಗೆ ನೆನ್ಪು ಬರುತ್ತೆ ನನಗೆ. ಎಂತದು ಇಲ್ಲ, ಡೋಲೋ 650 ಮಾತ್ರ, ಬಿಸಿ ರಾಗಿ ಇಟ್ಟು. ಫಸ್ಟ್ ಎಲ್ಲಿ ಮುಳ್ಬಾಗಿಲು ದೋಸೆ ಏನ್ ತಿಂತೀಯಾಗ? ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಏನ್ ಹೇಳ್ತೀರಾ ನಿಮ್ಮ ಕೆಲ್ಸ ಕೊಟ್ಟಿರೋರ್ ಬಗ್ಗೆ? ಬಾಸ್ ಬಗ್ಗೆ. ಹೇಮಕ್ಕ ಬಾಸ್ ಅಲ್ಲ, ನನ್ಗೆ ಫ್ರೆಂಡ್. ಒಂಥರ ಫ್ರೆಂಡ್, ಒಂಥರ ತಾಯಿ. ನಿಜ ಅಂದ್ರೆ ನಮ್ಮ ಮದರ್ ಕೂಡ ನನ್ನ ಆತರ ನೋಡ್ಕೊಳ್ಳೋ ಅಷ್ಟು ರೇಂಜ್ ಅಲ್ಲಿ ನೋಡ್ಕೊಂತಾರೆ. ಕೇರಿಂಗ್ ಅಂದ್ರೆ ಕೇರಿಂಗ್. ಹೆಂಗ ಅನಿಸ್ತಿದೆ 10K ಆಗಿರೋದು ನನ್ನ ಫ್ರೆಂಡಿಗೆ? ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಒಂಥರ ಪ್ರೌಡ್ ಆಗಿ ಫೀಲ್ ಆಗ್ತೀನಿ, ಆದ್ರೂ ಮಿಸ್ ಮಾಡ್ಕೊಂತೀನಿ ಇನ್ಮೇಲೆ. ಏನ್ ಮಾಡಕ್ಕಾಗಲ್ಲ. ಯಾಕೆ ಮಿಸ್ ಮಾಡ್ಕೊಂತೀರಾ? ನಾವಿಲ್ಲೇ ಇರಲ್ಲ, ಅದಕ್ಕೆ ಎಲ್ಲ ಹೋಗ್ತಾ ಇದೀವಿ ಬೇರೆ ಕಡೆ. ಸೂಪರ್ ಆಗಿದೆ. ಇದೇ ಎಕ್ಸ್ಪೀರಿಯನ್ಸ್ ಯಾವ ಇದ್ರಲ್ಲೂ ಸಿಕ್ಕಿಲ್ಲ. ಹಿಂಗೆ ಇರ್ಬೇಕು. ಚೆನ್ನಾಗಿ ಹೇಳಿ. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಗಾಯ್ಸ್, ಹಂಗಂತ ನೀವು ತಪ್ಪು ತಿಳ್ಕೊಬೇಡ್ರಿ. ಅವ್ರೇನ್ ಹತ್ರ ಮಾಡ್ಕೊಡಲ್ಲ, ಸರಿನಾ? ಇಲ್ಲಿ ನೋಡಿ, ನಮ್ಮ ಫ್ರೆಂಡು 10Kಗೆ ಪಾರ್ಟಿ ಕೊಡಿಸ್ತಿದ್ದಾರೆ. ನಮ್ದು ರಾಯಲ್ ಫ್ಯಾಮಿಲಿ. ಮಸಾಲ ಪುರಿ ಸಕ್ಕತ್ತಾಗೈತಕ್ಕ, ಟೇಸ್ಟ್ ಮಾಡಿ. ಗೈಸ್, ನನ್ಗೆ ಈ ದೋಸೆ ನಿಜವಾಗ್ಲೂ ಇಷ್ಟ. ಮುಳ್ಬಾಗಿಲು ದೋಸೆ, ಪುಡಿ ದೋಸೆ ಇವಾಗ ಬಂದಿರೋದು. ಅದರಲ್ಲಿ ಮುಳುಬಾಗ್ಲು ಐತಾ? ಏನಂದೆ? ಇನ್ನೊಂದ್ಸಲ ಹೇಳು. ಅದರಲ್ಲಿ ಮುಳುಬಾಗ್ಲು ಐತಾ? ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಐಸ್ ಕ್ರೀಮ್ ಕೊಡಿಸ್ತೀನಿ ಅನ್ಬಿಟ್ಟು ಕರ್ಕೊಂಡ್ ಹೋಗ್ತಾರೆ. ಇಲ್ಲೊಬ್ರು ಗಾಡಿ ಹುಡ್ಕೊಂಡು ಹೋಗ್ತಾವ್ರೆ, ಓದ್ತಾನೆ ಅವ್ರೆ.
ಸೊ ಕೊಡಿಸ್ತೀನಿ ಅಂತ ಎಲ್ಲೂ ಬಂದಿಲ್ಲ. ಲಾಸ್ಟ್ ಟೈಮ್ ಐಸ್ ಕ್ರೀಮ್ ಕೊಡ್ಸಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. ಅದಕ್ಕೆ ಹೋದ್ರೆ ಹೋಗ್ಲಿ ಪಾಪ ಮಗು. ಥ್ಯಾಂಕ್ ಯು. ನೀನು ಹೊಟ್ಟೆ ಉರಿಸಿ ಐಸ್ ಕ್ರೀಮ್ ಕೊಟ್ಬಿಟ್ಟು ಸಕ್ಕತ್ತಾಗಿದೆ. ನೀನ್ ಕೊಟ್ರೆ ತಾನೇ ನಮ್ಗೆಲ್ಲ. ಇಲ್ಲಿರೋದಕ್ಕೆ ಡೀಸೆಂಟ್ ಆಗಿ ತಿಂತಾ ಇದ್ದೀನಿ. ಮನೇಲಿ ಈ ತರ ಇತ್ತು ಅಂದ್ರೆ ಹಾಕೊಂಡು ನೆಗ್ತಾ ಇದ್ದೆ. 299 ಅಲ್ಲ 199 199ಗೆ ಬಸ್ಟು. ಬಿತ್ತು ಭಾಗ್ಯನ್ ಯಾಕೋ ನೋಟ್ ಮಾಡಿ. ಒಂದ್ ನಿಮಿಷ ಸೇಮ್ ಅಕ್ಕ ಮಾಡಿದ್ದಂಗೆ ನೋಡಿದಾಗ ಚೇಂಜಸ್ ಇಲ್ಲ. ಅಷ್ಟೇ ಮುಗೀತು. ನಾವು ಮಾಡೋದು ಇಷ್ಟು ಚೆನ್ನಾಗಿದೆ ಅಂತ ಅರ್ಥ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಮನೆ ಹತ್ರ ಹೇಳಿದ್ರೆ ಅಲ್ಲೇ ಕೊಡ್ತಾ ಇದ್ರು. ಈ ಕಡೆ ನಿಂತ್ಕೊ. ಇವ್ರನ್ನೆಲ್ಲ ಇವಳು ಬೇಡ. ನನ್ನ ಮುಖ ನಾನೇ ಇಲ್ಲ. ಎಡಿಟರ್ ಜಿ ನನ್ನ ಫೇಸ್ನ ಹೈಡ್ ಮಾಡಿ. ಎಡಿಟರ್ ಜಿ ನನ್ನ ಫೇಸ್ನ ಹೈಡ್ ಮಾಡಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಗೈಸ್ ನಾನೊಂದು ಕೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಬಂದು ನಾನು ಪ್ಲಾನ್ ಹಾಕಿರೋದು ಅಕ್ಕಂದು ಮೇಕ್ ಓವರ್ ವಿಡಿಯೋ. ಸೊ ಯಾರಿಗೆಲ್ಲ ಬೇಕು ಅಂತೀರಾ ಒಂದು ಕಮೆಂಟ್ ಹಾಕಿ ಅಥವಾ ಒಂದು ಹಾರ್ಟ್ ಹಾಕ್ಬಿಡಿ. ನೆಕ್ಸ್ಟ್ ಅಕ್ಕ ಮೇಕ್ ಓವರ್ ವಿಡಿಯೋ ಮಾಡೋಣ. ನಾನು ತಿನ್ನಲ್ಲ ಐಸ್ ಕ್ರೀಮ್ ಮತ್ತೆ ಕೊಟ್ರೆ. ಅದೇ ಕೊಡ್ಸಿದ್ರೆ ನಾನು ತಿಂತೀನಿ, ತಲೆ ಕೆಡ್ಸ್ಕೊಬಿಡು. ಬೇರೆ ಕೊಡ್ಸಿದ್ರೆ ನಾನು ತಿನ್ನಲ್ಲ. ಇವಳು ಹಿಂಗೆಲ್ಲ ಊಟ ಮಾಡ್ಬಿಟ್ರೆ ಮನೇಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ಲಿಲ್ಲ. ಐಸ್ ಕ್ರೀಮ್ ಹಿಂಗೆ ತಿಂತಾವಳು ಇವಳು. ನಂಗೆ ನಾಳೆ ದಿವಸ ಆಂಟಿ ನೋಟ್ ಮಾಡ್ಕೊಳ್ಳಿ, ನಾಳೆ ದಿವಸ ನಿಮ್ಮ ಮಗಳಿಗೆ ಜ್ವರ ಬಂತು ಅಂದ್ರೆ ನನ್ನ ಕೇಳಬೇಡಿ. ಸರಿ ಹೋಗುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಂಟಿ ನನಗೆ ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಿನ್ ಮಗಳು ರೌಡಿಸಮ್ ಮಾಡಿ ಬೇಜಾರೇ ಮಾಡ್ಕೋಬೇಡ ಮಮ್ಮಿ. ನಿಂಗೂ ಗೊತ್ತು ನಾನು ಐಸ್ ಕ್ರೀಮ್ ಅಂದ್ರೆ ನಂಗೆ ಎಷ್ಟು ಇಷ್ಟ ಅಂತ. ತಿಂತೀನಿ. ಏನಿಲ್ಲ ಮಮ್ಮಿ, ನೀವು ಒಂದ್ 5 ಸತಿ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಸರಿ ಹೋಗುತ್ತೆ. ಮೀಟರ್ ಬೇಕು. ಮೀಟರ್ ಈಗ ಜನರಿಗೆ ಪ್ರಾಬ್ಲಮ್ ಏನ್ ಗೊತ್ತಾ, ನೀನು ಗ್ಯಾಪ್ ಕೊಡ್ತಾ ಇದೀಯಾ. ಗ್ಯಾಪ್ ಕೊಡಬಾರ್ದು. ಇದು ಡಿಬೇಟ್ ತರ ಆಗೋಯ್ತು. ಐಸ್ ಕ್ರೀಮ್ ತಿನ್ನಕ್ ಬಂದಿರುತ್ತೆ. ಏನೋ ನಂಗೆ ಗೊತ್ತಿಲ್ಲ. ನೀನು ವರ್ಸಸ್ ಬಿರಿಯಾನಿ. ಒಂದ್ ನಿಮಿಷ ಕೇಳಿಸ್ಕೊ. ನೀನ್ ಏನಂದ್ರೆ ಐಸ್ ಕ್ರೀಮ್ ಊಟದ ತರ ತಿನ್ಬಾರ್ದು ಅಂದ್ರೆ ನಾನು ಊಟದ ತರ ತಿಂತಲ್ಲ. ಐಸ್ ಕ್ರೀಮ್ ಕಂಡ್ರೆ ನಮ್ಗೆ ಇಷ್ಟ, ತಿಂತಾ ಇದೀವಲ್ಲ ನೈನಾ ಅಷ್ಟೇ. ಬಿರಿಯಾನಿ ಕಂಡ್ರೆ ಇಷ್ಟ. ಅಷ್ಟೇ. ಮತ್ತೆ ಅವ್ರು ಯಾಕೆ ಹೇಳ್ಬೇಕು ಐಸ್ ಕ್ರೀಮ್ ಊಟದ ತರ ಮಾಡ್ಬೇಕಂತ? ಎಲ್ಲಿ ತಿಂತವೆ? ಯಾರು ಬಿರಿಯಾನಿ ತಿಂತಾರೆ? ತೋರಿಸ್ತೀವಿ ನಾನು ಈಗಲೇ ಯೂಟ್ಯೂಬ್ ಅಲ್ಲಿ ತೋರಿಸ್ತೀನಿ. ಇರಿ ಗೈಸ್ ತೋರಿಸ್ತೀನಿ. ಇರಿ ಗೈಸ್ ಅಂದ್ರೆ ನಮ್ಮ ಅಕ್ಕನ ಹತ್ರ ನನಗೆ ಕೋಪ ಬರುತ್ತೆ. ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ. ಮತ್ತೆ ಸೈಡಲ್ಲಿ ನಿಂತ ಕೊಡಿಲ್ ಒಂದ್ ನಿಮಿಷ ಕೊಡ್ತೀನಿ ವಾಪಸ್. ಈ ಸ್ಪೂನ್ ಕೊಟ್ಟಾಗ ಹೆಂಗಿತ್ತು ಹಂಗೆ ನೆಕ್ಕಿ ವಾಪಸ್ ಕೊಟ್ಟವಳಿ. ಒಂಚೂರು ಕೊಟ್ರೆ ಇದನ್ನ ನೆಕ್ತಾಳೆ. ಕೊಡು. ಇನ್ನ ತಿನ್ಬೇಕು. ಇನ್ನ 2 ಇದೆ, ಬೇಗ ಕೊಡಿಸ್ಬೋದು. ಕಂಪ್ಲೀಟ್ ಆಗಿ ನೆಕ್ ಕೊಟ್ಟವಳೆ. ಜಾಸ್ತಿ ಇದು ನಂಗೆ ಇಷ್ಟ ಇಲ್ಲ, ಅದು ನಾನು ತಿನ್ನಲ್ಲ. ಇದು ಓಕೆ ಗೈಸ್, ವಿ ಆರ್ ಇನ್ ದಿ ಎಂಡ್ ಆಫ್ ಅವರ್ ವಿಡಿಯೋ. ಸೊ ನಾನು ಇದು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ಪ್ಲಾನ್ ಬಂದು ಲಾಸ್ಟ್ ವೀಕ್ ಇತ್ತು. ಏನೋ ಒಂದು ಇಶ್ಯೂ ಇಂದ ಇದು ಕ್ಯಾನ್ಸಲ್ ಆಗಿತ್ತು. ಬರ್ತಾರೆ ಏನು ನನ್ಗೊಂಚೂರು ಕ್ಲೂ ಕೊಟ್ಟಿಲ್ಲ. ಉಸಿರು ಬಿಡಬೇಡ, ಬರ್ತಾರ ನಮ್ ಜೊತೆ ನೀಟಾಗಿ ಬಂದ್ಬಿಟ್ಟ. ಬಟ್ ದೆನ್ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇಬ್ರು ಬಂದು ಕೆಲಸ ಮಾಡಿ ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿದ್ವಿ. ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೈ ಡೇ ವೆರಿ ಸ್ಪೆಷಲ್. ತುಂಬಾ ಥ್ಯಾಂಕ್ಸ್. ವೆಲ್ಕಮ್. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟಡಾ ಬಾಯ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಾದ್ರು ಹೇಳೋದಿದೆಯಾ? ಇಲ್ಲ ಅಷ್ಟೇ. ಸಪೋರ್ಟ್ ಮಾಡ್ತಾ ಇರಿ. ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಗೈಸ್ ಈಗಲೇ ಇನ್ನ ವ್ಯೂಸ್ ಜಾಸ್ತಿ ಹೋಗ್ತಾ ಇರ್ಲಿ. ಜಾಸ್ತಿ ವ್ಯೂಸ್ ಹೋದ್ರೆ ಸೀನ್ ಎಷ್ಟು ಲಿಖಿತ ಅಂಡ್ ಭಾಗ್ಯ ಮಾಡ್ತೀವಿ. ಜಾಸ್ತಿ ಲೈಕ್ಸ್ ಜಾಸ್ತಿ ವ್ಯೂಸ್ ಅಂದ್ರೆ ನಮ್ಮ ಪ್ರಕಾರ 200+ ಹೋದ್ರೆ ನಮಗೆ ಫುಲ್ ಸೆಲೆಬ್ರಿಟಿ ಫೀಲ್ಸ್ ಅಲ್ಲಿ ಇರ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸೈನಿಂಗ್ ಆಫ್ ಹೇಮಾ.
ಲಿಖಿತಾ, ಭಾಗ್ಯ and ಕವಿತಾ ಅಕ್ಕ. ಆ ಕಡೆ ಬಿಹೈಂಡ್ ಕ್ಯಾಮ್ರಾ ನಯನ. ಬಾಯ್, ಹ್ಯಾವ್ ಅ ಗ್ರೇಟ್ ಡೇ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು.